ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಬಂದಿರುವ ಹೈಪ್ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಈಗ ಕಡಲೆಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮೈದಾ ಹಿಟ್ಟನ್ನ ಕಲಸಿಟ್ಕೋಬೇಕಾಗುತ್ತೆ. ಮೈದಾ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನೆನಿಬೇಕು. ನಾನಿಲ್ಲಿ 2 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಬಟ್ಲಾಗುವಷ್ಟು ಚಿರೋಟಿ ರವೆನ ಹಾಕೊತಾ ಇದ್ದೀನಿ. ನೀವು ಇಲ್ಲಾಂದ್ರೆ 1 ಬಟ್ಲು ಚಿರೋಟಿ ರವೆ, 1 ಬಟ್ಲು ಮೈದಾ ಹಿಟ್ಟನ್ನು ಕೂಡ ಹಾಕೋಬಹುದು. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ನೀವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ನೀರು ಹಾಕೊಂಡ್ಬಿಟ್ರು ತೆಳ್ಳಗೆ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ನೀವು ಮೈದಾ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಸಿಡ್ತೀರಾ ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೀವು ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ನೀವು ಹೂರ್ಣನ ಯಾವ ಅದಕ್ಕೆ ಮಾಡ್ಕೊಂಡಿರ್ತೀರಾ ಮೈದಾ ಹಿಟ್ಟು ಕೂಡ ಅದೇ ಹದದಲ್ಲಿ ಇರಬೇಕು. ನೀವು ಹೂರ್ಣನ ತೆಳ್ಳಗೆ ಮಾಡ್ಕೊಂಡಿದ್ರೆ ಮೈದಾ ಹಿಟ್ಟು ಕೂಡ ಸ್ವಲ್ಪ ತೆಳ್ಳಗಿರ್ಬೇಕು. ಹೂರ್ಣ ಗಟ್ಟಿಗಿದ್ರೆ ಮೈದಾ ಹಿಟ್ಟು ಕೂಡ ಗಟ್ಟಿಗಿರ್ಬೇಕು. ಒಂದು ಗಟ್ಟಿಗೆ ಮಾಡ್ಕೊಂಡು ಒಂದು ತೆಳ್ಳಗೆ ಮಾಡ್ಕೊಂಡ್ರೆ ನೀವು ತಟ್ಟುವಾಗ ಮೈದಾ ಹಿಟ್ಟೆಲ್ಲ ಸೈಡಿಗೆ ಹೋಗುತ್ತೆ. ನೀವು ಎರಡು ಒಂದೇ ಹದದಲ್ಲಿದ್ದಾಗ ಎರಡು ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ಆ ಥರ ಮೈದಾ ಎಲ್ಲ ಒಂದ್ ಕಡೆ ಸೈಡಿಗೆಲ್ಲ ಹೋಗಲ್ಲ. ನೋಡಿ, ಈ ಥರ ಸ್ವಲ್ಪ ಕಲ್ಸ್ಕೊಂಡು ಆದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕೊಂಡು ಈ ಥರ ಚೆನ್ನಾಗಿ ನಾದ್ಕೊಂಡು ಇಟ್ಟಾಗ ಮೈದಾ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ನೆನೆಯುತ್ತೆ. ನೀವು ಚಿರೋಟಿ ರವೆ ಹಾಕಿರೋದ್ರಿಂದನೂ ಕೂಡ ಚೆನ್ನಾಗಿರುತ್ತೆ. ಚಿರೋಟಿ ರವೆನೂ ಕೂಡ ಕೆಲವರೆಲ್ಲ ಬರೀ ಮೈದಾ ಹಿಟ್ಟಿಂದನೇ ಮಾಡ್ತಾರೆ. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಮೇಲೆಲ್ಲ ಚೆನ್ನಾಗಿ ಎಣ್ಣೆನ ಹಚ್ಚಬೇಕು. ನೀವು ಎಣ್ಣೆ ಜಾಸ್ತಿ ಹಾಕಿ ಮೇಲೆಲ್ಲ ಎಣ್ಣೆ ಹಚ್ಚಿ ಇಡೋದ್ರಿಂದ ಮೈದಾ ತುಂಬ ಸಾಫ್ಟಾಗಿ ಚೆನ್ನಾಗಿ ನೆನೆಯುತ್ತೆ. ನೋಡಿ, ಸ್ವಲ್ಪ ಎಣ್ಣೆನ ಈ ಥರ ಮೇಲ್ಗಡೆ ಹಾಕಿ ಪ್ಲಾಸ್ಟಿಕ್ ಪೇಪರಿಂದನೂ ಸುತ್ತಿಡ್ಬೋದು. ಇಲ್ಲಾಂದರೆ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಸೈಡಿಗೆ ಎತ್ತಿಡಿ. ನಾವೀಗ ಬೇಳೆನ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ 2 ಬಟ್ಲಾಗುವಷ್ಟು ಬೇಳೆನ ತೊಗೊಂಡಿದ್ದೀನಿ. ಅಂದರೆ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. ನೀವು ತೊಗರಿ ಬೇಳೆಯಿಂದನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕಡಲೆಬೇಳೆನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕಡಲೆಬೇಳೆನ ನೋಡಿ, ಈ ಥರ ಚೆನ್ನಾಗಿ 2 ಸಲ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಆದಮೇಲೆ ನಿಮಗೆ ಒಬ್ಬಟ್ಟು ಸಾಂಬಾರಿಗೆ ಸಾಂಬಾರು ಜಾಸ್ತಿ ಮಾಡ್ತೀರಾ ಅನ್ನೋದಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡು ಬೇಳೆನ ಬೇಯಿಸ್ಕೊಳ್ಳಿ. ಇಲ್ಲಿ ನೀವೆಷ್ಟು ಕ್ವಾಂಟಿಟಿಲಿ ಸಾಂಬಾರನ್ನ ಮಾಡ್ತೀರಾ ಅಷ್ಟು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ. ಇಲ್ಲಾಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕೊಂಡ್ರೂ ಆಗುತ್ತೆ. ಇದು 1 ವಿಷಲ್ ಬಂದರೆ ಸಾಕು, ಜಾಸ್ತಿ ಬರಬಾರ್ದು. ಮತ್ತು ಕೆಲವಕ್ಕೊಂದು ಕುಕ್ಕರ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ನೀವು ಚಿಕ್ಕ ಕುಕ್ಕರ್ ಇಟ್ಟು ಬೇಳೆನ ಸ್ವಲ್ಪ ಇಟ್ಟಾಗ ಅದು ಬೆಂದಿರೋದಿಲ್ಲ. ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಟು ಬೇಳೆನ ಜಾಸ್ತಿ ಹಿಟ್ಟು ನಾವು ಬೇಯಿಸಿದಾಗ 1 ವಿಷಲಿಗೆ ಬೆಂದ್ಬಿಡುತ್ತೆ. ನಾನು ಇಲ್ಲಿ ನೋಡಿ ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಬೇಳೆ ಜಾಸ್ತಿ ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇವಾಗ 1 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಮತ್ತೆ ಪೂರ್ತಿ ವಿಷಲ್ ಹೋಗೋವರೆಗೂ ಕೂಡ ನಾವು ಇರಬಾರ್ದು. ಬೇಳೆ ಫುಲ್ಲು ಕಲಸೋಗ್ಬಿಡುತ್ತೆ. ಸ್ವಲ್ಪ ಇನ್ನೂ ಪ್ಲೆಷರ್ ಇದ್ದಂಗೆ ಕುಕ್ಕರ್ ವಿಷಲ್ನ ಎತ್ಬಿಟ್ಟು ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ನಾನು ತೋರಿಸಿದ್ನಲ್ಲ ಅಷ್ಟು ಬೇಳೆ ಬೆಂದರೆ ಸಾಕು. ತುಂಬಾನು ಬೇಳೆ ಚೆನ್ನಾಗಿ ಬೆಂದೋಗ್ಬಿಟ್ರು ತೆಳ್ಳಗಾಗ್ಬಿಡುತ್ತೆ ಹೂರ್ಣ. ತುಂಬ ಗಟ್ಟಿಗೂ ಇರಬಾರ್ದು. ಚೆನ್ನಾಗಿ ಅದನ್ನು ನೀರೆಲ್ಲ ಸೋಸ್ಕೊಂಡು ನಾನು ಇಲ್ಲಿ ಒಂದು ಬಾಣಲಿಗೆ ತೆಕ್ಕೊತಾ ಇದ್ದೀನಿ. ನೀರೆಲ್ಲ ಇರಬಾರ್ದು. ನೀರನ್ನ ನೀಟಾಗಿ ಸೋರಿಸ್ಕೊಂಡು ಬಾಣಲಿಗೆ ಹಾಕೊಳ್ಳಿ. ಅಥವಾ ನೀವು ಯಾವುದ್ರಲ್ಲಿ ಫ್ರೈ ಮಾಡ್ಕೊತೀರಾ, ಪಾತ್ರೆನೋ ಬಾಣಲಿನೋ ಯಾವುದಕ್ಕಾದ್ರೂ ಹಾಕೊಳ್ಳಿ. ಬೇಳೆನ ಬೇಯಿಸ್ಕೊಂಡಿರೋ ನೀರನ್ನು ನಾನು ಹಾಗೆ ಇಟ್ಕೊತಾ ಇದ್ದೀನಿ. ಆಮೇಲೆ ನಾನು ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ, ಒಬ್ಬಟ್ಟು ಸಾಂಬಾರಿಗೆ. ನೋಡಿ, ನಾನಿಲ್ಲಿ ಒಂದು 3-4 ಜನಕ್ಕೆ ಆಗೋವಷ್ಟು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇಷ್ಟು ನೀರನ್ನ ಹಾಕೊಂಡಿದ್ದೆ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕೊಂಡಿದ್ದೀನಿ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಿ. ನಾನಿಲ್ಲಿ 1 ಬಟ್ಲಾಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ. 2 ಬಟ್ಲ ಆಗುವಷ್ಟು ಬೆಲ್ಲನ ಸ್ವಲ್ಪ ದಪ್ಪಕ್ಕೆ ಪುಡಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಬಟ್ಲು
ಕಡಲೆಬೇಳೆನ ತಗೊಂಡಿದ್ದೆ. 2 ಬಟ್ಲು ಕಡಲೆಬೇಳೆಗೆ ಅಂದರೆ ಫುಲ್ಲು ಒಂದೊಂದು ಬಟ್ಲು ಬೆಲ್ಲನ ಹಾಕಿಲ್ಲ, ಒಂದು ಮುಕ್ಕಾಲಷ್ಟು 2 ಬಟ್ಲಷ್ಟು ಬೆಲ್ಲನ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನೀವು ಬೆಲ್ಲ ಎಲ್ಲ ಕರಗಬೇಕು, ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಮತ್ತೆ ಡ್ರೈ ಆಗಬೇಕು. ಅಲ್ಲಿವರೆಗೆ ನೋಡಿ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಈ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಉರಿನ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನಾನು ಸ್ವಲ್ಪ ಒಣಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಈ ಥರ ನೀವು ಗ್ಯಾಸ್ ಮೇಲೆ ಇಟ್ಟು ಬೆಲ್ಲ, ಕಾಯಿ ಮತ್ತು ಬೇಳೆನ ಈ ಥರ ಚೆನ್ನಾಗಿ ಹೊಂದಿಸ್ಕೊಂಡು ಆಮೇಲೆ ರುಬ್ಕೊಳ್ಳೋದ್ರಿಂದ ನಿಮಗೆ ಹೂರಣ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಬೆಲ್ಲ ಎಲ್ಲ ಒಂಚೂರು ಬೆಲ್ಲ ಎಲ್ಲ ಏನಿಲ್ಲ, ಎಲ್ಲ ಚೆನ್ನಾಗಿ ಕರಗಿದೆ. ಇದು ರುಬ್ಕೊಳ್ಳೋಕ್ಕೂ ಕೂಡ ತುಂಬಾ ಈಸಿ ಮತ್ತು ಬೇಗನೆ ಮಿಕ್ಸಿಲಿ ರುಬ್ಕೋಬೋದು ನಾವು. ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಬಿಸಿ ಬಿಸಿ ಇದ್ದಾಗಲೇ ರುಬ್ಕೊಂಬಿಟ್ರು ಮಿಕ್ಸಿ ಜಾರು ಹಾಳಾಗುತ್ತೆ. ನೀವಿಲ್ಲ ಗ್ರೈಂಡರಲ್ಲಿ ಇದ್ರೆ ಗ್ರೈಂಡರಲ್ಲೂ ಕೂಡ ರುಬ್ಕೋಬೋದು. ನೋಡಿ ಇಷ್ಟು ಆದರೆ ಸಾಕು. ಇದು ರುಬ್ಬಿದ್ರೆ ನಿಮಗೆ ಗಟ್ಟಿಗೆ ಆಗುತ್ತೆ. ಏನು ತೆಳ್ಳಗಿದೆ ರುಬ್ಬಿದ್ರೆ ಹೂರ್ಣ ತೆಳ್ಳಗಾಗುತ್ತೆ ಇಲ್ಲ ಅಂತೆಲ್ಲ ಅನ್ಕೋಬೇಡಿ. ನೋಡಿ ಇಷ್ಟು ಬಂದರೆ ಸಾಕು. ಇಷ್ಟು ಬಂದ ಮೇಲೆ ನಿಮಗೆ ಹದ ಕರೆಕ್ಟಾಗಿ ಬರುತ್ತೆ. ನೋಡಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಗಾಗಿದೆ. ನೋಡಿ ಇವಾಗ ರುಬ್ಕೊಂಡ್ರೆ ನಿಮಗೆ ಹೂರ್ಣ ಕರೆಕ್ಟ್ ಹದದಲ್ಲಿ ಬರುತ್ತೆ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡೆ. ನೀವು ತುಂಬ ಜಾಸ್ತಿನೂ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ ಮಿಕ್ಸಿನಲ್ಲಿ. ಗ್ರೈಂಡರ್ಗಾದರೆ ನೀವು ಜಾಸ್ತಿ ಹಾಕೊಂಡು ರುಬ್ಕೋಬೋದು. ಇಲ್ಲಾಂದರೆ ರುಬ್ಬ ಅಂತ ಹೊಳ್ಕಲ್ಲು ಆ ಥರ ಏನಾರ ಇದ್ದರೆ ಅದ್ರಲ್ಲಿ ರುಬ್ಕೊಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಾಳು ಇಲ್ಲದೆ ಇರೋ ಥರ ಫುಲ್ಲು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ಕಾಳೆಲ್ಲ ಹುಳ್ಕೋಬಾರ್ದು, ಕಾಳು ಇಲ್ಲದೆ ಇರೋ ಥರ ಈ ಥರ ನೀಟಾಗೆ ರುಬ್ಕೋಬೇಕು. ನೋಡಿ ಕಾಳೆಲ್ಲ ಒಂದು ಹುಳ್ಕೊಂಡಿಲ್ಲ. ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಹೂರ್ಣ ಎಷ್ಟು ಚೆನ್ನಾಗಿ ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಬಂದಿಲ್ಲ. ನಾನು ಮೈದಾ ಹಿಟ್ಟನ್ನ ಯಾವ ಹದದಲ್ಲಿ ಕಲಸಿಟ್ಟಿದೆ ಅದೇ ಹದಕ್ಕೆ ನಾನು ಹೂರ್ಣನೂ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲದನ್ನು ನಾನು ಬೇಳೆನ ಅದೇ ರೀತಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ಇದನ್ನ ನಾವು ತಟ್ಕೊಳ್ಳೋಣ. ನೋಡಿ ನಿಮಗೆ ಎಷ್ಟು ದೊಡ್ಡ ಹೋಳಿಗೆ ಬೇಕೋ ಅಷ್ಟು ಉಂಡೆನ ತಗೊಳ್ಳಿ ಹೂರ್ಣದ್ದು. ನಾನು ಸ್ವಲ್ಪ ಇಲ್ಲಿ ತುಂಬ ಚಿಕ್ಕದಾಗೇನು ಮಾಡಲ್ಲ, ಸ್ವಲ್ಪ ದೊಡ್ಡದಾಗೇನೆ ಮಾಡ್ತೀನಿ ಹೋಳಿಗೆನ. ಹಾಗಾಗಿ ನಾನು ಇಷ್ಟು ದಪ್ಪ ಉಂಡೆನ ಮಾಡ್ಕೊತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ದೊಡ್ಡ ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದನ್ನ ತಗೋಬೋದು, ಇಲ್ಲ ಚಿಕ್ಕದು ಮಾಡ್ತೀನಿ ಅಂದರೆ ಇನ್ನು ಸ್ವಲ್ಪ ಉಂಡೆನ ಚಿಕ್ಕದಾಗಿ ತಗೊಳ್ಳಿ. ಈ ಥರ ಮುಂಚೆನೇ ನಾನು ಹೂರ್ಣದ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆಗಲೇ ಕಲಸಿಟ್ಟಿರೋ ಅಂತ ಮೈದಾನು ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಸಾಫ್ಟಾಗಿ. ಈಗ ಆ ಉಂಡೆಗೆ ಎಷ್ಟು ಹದಕ್ಕೆ ಹೂರ್ಣ ಬೇಕಾಗುತ್ತೆ ಅಷ್ಟು ಹೂರ್ಣನ ಮೈದಾ ಹಿಟ್ಟನ್ನ ತಗೊಳ್ಳಿ. ಮೈದಾನು ತುಂಬ ಹಾಕಿದ್ರೂ ಚೆನ್ನಾಗಿರೋದಿಲ್ಲ. ಇದನ್ನು ಸ್ವಲ್ಪ ಹಾಗೇನೆ ಉಂಡೆ ಥರ ಮಾಡಿ ಇಟ್ಕೊಳ್ಳಿ, ನಿಮಗೆ ತಟ್ಟಕ್ಕೆ ಈಸಿ ಆಗುತ್ತೆ. ನಾವು ಹೂರ್ಣನ ಮುಟ್ಟೋದು ಅದೇ ಕೈಯಲ್ಲಿ ಮತ್ತೆ ಮೈದಾ ಹಿಟ್ಟನ್ನ ಮುಟ್ಟಿದ್ರೆ ಎಲ್ಲ ಒಂಥರ ಕೈಗೆ ಅಂಟ್ಕೊಂಡಂಗೆ ಅನಿಸುತ್ತೆ. ನಾವು ಫಸ್ಟಿಗೆ ಅದನ್ನು ಉಂಡೆ ಮಾಡ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡ್ರೆ ಬೇಗ. ಇಲ್ಲಿ ನಾನು ಒಂದು 5-6 ಉಂಡೆ ಆಗೋವಷ್ಟು ಮಾಡಿಟ್ಕೊಂಡಿದ್ದೀನಿ. ಈಗ ಹೇಗೆ ತಟ್ಟೋದು ಅಂತ ನೋಡೋಣ. ಇಲ್ಲಿ ನಾನು ಈಗ ರೇಷನ್ ಎಲ್ಲ ಕಟ್ಕೊಡ್ತಾರಲ್ಲ ಪ್ಲಾಸ್ಟಿಕ್ ಕವರು, ನಾನು ಆ ಕವರನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದನ್ನು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಸೈಡಲ್ಲಿ ಮತ್ತೆ ಕೆಳಗಡೆ ಕಟ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಓಪನ್ ಮಾಡಿಕೊಂಡ್ರೆ ಸ್ವಲ್ಪ ದೊಡ್ಡ ಪೇಪರ್ನ ತಗೊಳ್ಳಿ, ಇಲ್ಲ ನಿಮ್ಮ ಹತ್ರ ಬಟರ್ ಪೇಪರ್ ಹೋಳಿಗೆ ತಟ್ಟ ಅಂತ ಪೇಪರ್ ಇದ್ರೂ ಕೂಡ ಅದರಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಪೇಪರಿಂದನೇ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ದೊಡ್ಡ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ನಾನು ತರಕಾರಿ ಹೆಚ್ಚ ಮಣೆ ಮೇಲೆ ಇಟ್ಕೊಂಡಿದ್ದೀನಿ, ಅಥವಾ ನೀವು ಚಪಾತಿ ಲಟ್ಸಂತ ಮಣೆ ಇರುತ್ತಲ್ಲ ಅದ್ರ ಮೇಲೆ ಕೂಡ ಮಾಡ್ಕೋಬೋದು, ಅಥವಾ ಸ್ಲ್ಯಾಬ್ ಮೇಲೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಒಂದು ಬಟ್ಲಿಗೆ ಎಣ್ಣೆನ ಹಾಕ್ಕೊಂಡು ಈ ಥರ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಮತ್ತು ಪೇಪರ್ ಮೇಲೂ ಕೂಡ ಎಣ್ಣೆನ ಹಚ್ಕೊಂಡಿರ್ಬೇಕು, ಇಲ್ಲಾಂದರೆ ಸ್ವಲ್ಪ ಅಂಟ್ಕೊಂಡಂಗೆ ಆಗುತ್ತೆ. ನೀವು ಎಣ್ಣೆನ ಹಚ್ಚಿದ್ರೆ ಹೋಳಿಗೆ ಸ್ವಲ್ಪ ಕೂಡ ಅಂಟೋದಿಲ್ಲ. ಈ ಥರ ಚೆನ್ನಾಗಿ ಎಣ್ಣೆ ಹಚ್ಕೊಂಡಾದ್ಮೇಲೆ ನಾನು ಮೈದಾ ಹಿಟ್ಟನ್ನ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ, ನೋಡಿ ಅದನ್ನು ಕೈ ಮೇಲೆ ಈ ಥರ ಇಟ್ಕೊಂಡು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡಾದ್ಮೇಲೆ ನಾನು ಹೂರ್ಣದ ಉಂಡೆನ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಟು ಈ ಥರ ಸುತ್ತ ಈ ಥರ ನೀಟಾಗಿ ಕವರ್ ಮಾಡ್ಕೊಳ್ಳೋಣ.
ನೋಡಿ ಈ ತರ ಕವರ್ ಮಾಡ್ಕೊಂಡು ನಿಮಗೆ ಎಕ್ಸ್ಟ್ರಾ ಮೈದಾ ಹಿಟ್ಟು ಬಂದಿದ್ದನ್ನ ನೀವು ಇಲ್ಲಿ ತೆಕ್ಕೋಬಹುದು. ನೋಡಿ ಎಷ್ಟು ಬೇಕೋ ಅಷ್ಟೇ ಮೈದಾ ಹಿಟ್ಟನ್ನ ಹಾಕೊಳ್ಳಿ. ನೀವು ಎಕ್ಸ್ಟ್ರಾ ಬಂದ್ರೆ ಅದನ್ನ ತೆಗ್ದು ವಾಪಸ್ಸು ಮೈದಾ ಹಿಟ್ಟೊಳಗೆ ಹಾಕೋಬಹುದು. ನಾನಿಲ್ಲಿ ಕರೆಕ್ಟಾಗಿ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತಟ್ಟಕ್ಕೆ. ನೋಡಿ ಮತ್ತೆ ಪೇಪರ್ನ ಉಲ್ಟಾ ಅದ್ರ ಮೇಲೆ ಒಂದು ಲೇಯರ್ ಪೇಪರ್ನ ಹಾಕೊಂಡು ನೀವು ಈ ತರ ನೋಡಿ ಈ ತರ ಹೇಳಿದ್ರೆ ನೀವು ಹೆಂಗ್ ಹೇಳಿತೀರಾ ಆ ತರ ಬರುತ್ತೆ. ಎರಡು ಒಂದೇ ಹದದಲ್ಲಿ ಇದ್ದಾಗ ಮಾತ್ರ ಹೋಳಿಗೆ ಈ ತರ ಬರುತ್ತೆ. ನೀವು ಒಂದು ಗಟ್ಟಿ ಇದ್ದು ಒಂದು ತೆಳ್ಳಗಿದ್ಬಿಟ್ರು ನೀವು ಈ ತರ ಹೋಳ್ಗೆನ ಹಿಂಗ್ ತಟ್ಟುವಾಗ ಒಂದ್ ಕಡೆ ಸೈಡ್ ಫುಲ್ಲು ಮೈದಾ ಹಿಟ್ಟೆಲ್ಲ ಒಂದ್ ಕಡೆ ಬಂದ್ಬಿಡುತ್ತೆ. ಹಾಗಾಗಿ ನೀವು ಎರಡನ್ನೂ ಒಂದೇ ಹದದಲ್ಲಿ ಮಾಡ್ಕೊಳ್ಳಿ. ಆಗ ನೀವು ಎಷ್ಟು ತೆಳ್ಳಗ್ ಬೇಕಾದ್ರೂ ಹೋಳ್ಗೆನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಹೋಳ್ಗೆ ಬಂದಿದೆ. ನೀವು ಇನ್ನೂ ಸ್ವಲ್ಪ ತೆಳ್ಳಗೂ ಕೂಡ ಮಾಡ್ಕೋಬಹುದು. ಮತ್ತೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದ್ ಸೈಡ್ ಪೇಪರ್ನ ಇಟ್ಕೊಳ್ಳಿ. ಒಂದ್ ಸೈಡ್ ಪೇಪರ್ನ ಹಿಡ್ಕೊಂಡು ಈ ತರ ಕೈ ಮೇಲೆ ತೆಕ್ಕೊಂಡ್ರೆ ಹೋಳ್ಗೆ ಈಸಿಯಾಗಿ ಬರುತ್ತೆ. ನೋಡಿ ಅಂಟ್ಕೊಂಡಿಲ್ಲ, ಎಲ್ಲೂ ಹೋಳ್ಗೆ ಕಿತ್ತು ಹೋಗಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮುಂಚೆನೆ ಹಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಹಂಚು ಚೆನ್ನಾಗಿ ಕಾಯ್ದಿದೆ. ನಾನಿಲ್ಲಿ ನಾನ್ ಸ್ಟಿಕ್ ಹಂಚಲ್ಲಿ ಮಾಡ್ತಾ ಇದ್ದೀನಿ. ನೀವು ಕಬ್ಬಿಣದ ಹಂಚಲ್ಲಿ ಕೂಡ ಮಾಡ್ಕೋಬಹುದು. ಹಂಚು ಚೆನ್ನಾಗಿ ಕಾಯ್ದ್ಮೇಲೆ ಹೋಳ್ಗೆನ ಹಾಕೋಬೇಕು. ನೀವು ಕಾಯ್ದಿಲ್ಲ ಅಂದ್ರೂ ಕೂಡ ಅಂಟ್ಕೊಂಡ್ಬಿಡುತ್ತೆ. ನಾನ್ ಸ್ಟಿಕ್ಕಲ್ಲೆಲ್ಲ ನೀವು ಹೆಂಗೆ ಹಾಕಿದ್ರೂ ಕೂಡ ಅದು ಅಂಟ್ಕೊಳ್ಳಲಿಲ್ಲ, ಈಸಿಯಾಗಿ ಬರುತ್ತೆ. ನೋಡಿ ಒಂದ್ಸಲ ಉಲ್ಟಾ ಮಾಡಿ ಮೇಲ್ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ನೀವು ಕಬ್ಬಿಣದ ಹಂಚಲ್ಲಿ ಮಾಡಿದಾಗ ಮಾತ್ರ ನೀವು ಕೆಳಗಡೆ ಎಣ್ಣೆನ ಹಚ್ಚೆ ನೀವು ಹೋಳ್ಗೆನ ಹಾಕಬೇಕು, ಇಲ್ಲ ಅಂದ್ರೆ ಅಂಟ್ಕೊಂಡ್ಬಿಡುತ್ತದು. ನೀವು ನಾನ್ ಸ್ಟಿಕ್ಕಲ್ಲಿ ಮಾತ್ರ ಎಣ್ಣೆ ಹಾಕ್ಲಿಲ್ಲ ಅಂದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಕಬ್ಬಿಣದ ಹಂಚಾದ್ರೆ ನೀವು ಹಂಚ್ ಮೇಲೆ ಚೆನ್ನಾಗಿ ಎಣ್ಣೆನ ಹಾಕಿ ಆಮೇಲೆ ಹೋಳ್ಗೆನ ಹಾಕೊಳ್ಳಿ. ಈ ತರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳ್ಗೆ, ಮತ್ತೆ ಎಷ್ಟು ತೆಳ್ಳಗೆ ಬಂದಿದೆ. ನೀವು ಈ ಹದದಲ್ಲಿ ಮಾಡ್ಕೊಂಡ್ರೆ ಹೋಳ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಹೋಳ್ಗೆ ನಾವು ಮಾಡೇ ಇಲ್ಲ ಒಂದ್ಸಲನೂ, ಹೋಳ್ಗೆ ಮಾಡೋದು ತುಂಬಾ ಕಷ್ಟ ಅಂತೆಲ್ಲ ಅನ್ಕೋಬಿಡಿ. ಹೋಳ್ಗೆ ಮಾಡೋದು ತುಂಬಾನೇ ಈಸಿ. ಎರಡು ಒಂದೇ ಹದದಲ್ಲಿ ನೀವು ಸ್ವಲ್ಪ ಹೂರ್ಣ ತೆಳ್ಳಗಾಗ್ಬಿಟ್ಟಿದೆ ಅಂದಾಗ ನೀವು ಮೈದಾ ಹಿಟ್ಟನ್ನ ಫಸ್ಟೇನೆ ಕಲ್ಸಿಟ್ಬಿಟ್ಟಿರ್ತೀವಿ, ಏನ್ ಮಾಡಕ್ಕಾಗುತ್ತೆ ಅನ್ನೋ ಥರ ಅನ್ಕೋಬೇಡಿ. ನೀವು ಹೂರ್ಣ ಸ್ವಲ್ಪ ತೆಳ್ಳಗಾಗಿದೆ, ಮೈದಾ ಗಟ್ಟಿಗಿದೆ ಅಂದಾಗ ಅವಾಗ ಇನ್ನೊಂದು ಸ್ವಲ್ಪ ನೀರ್ ಹಾಕೊಂಡು ಮೈದಾನ ಅದೇ ಹದದಲ್ಲಿ ಕಲ್ಸ್ಕೊಳ್ಳಿ. ಮತ್ತೆ ಕಲ್ಸ್ಕೋಬಹುದು, ಏನೂ ಆಗಲ್ಲ. ಮತ್ತೆ ನೋಡಿ ಮತ್ತೆ ಇನ್ನೊಂದು ಹೋಳಿಗೆನ ತಟ್ಟನ್ನ ನಾನು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಹೂರ್ಣದ ಉಂಡೆನ ಇಟ್ಕೊಂಡು ಈ ತರ ನೀಟಾಗಿ ಸುತ್ತ ಕವರ್ ಮಾಡ್ಕೋಬೇಕು. ಈ ತರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಎಲ್ಲೂ ಹೂರ್ಣ ಕಾಣಿಸ್ಬಾರ್ದು, ನೀಟಾಗಿ ಕ್ಲೋಸ್ ಆಗಿರ್ಬೇಕು. ಆಮೇಲೆ ಈ ತರ ಉಂಡೆ ಮಾಡ್ಕೊಂಡು ಒಂದ್ಸಲ ಪ್ರೆಸ್ ಮಾಡಿ ನೋಡಿ ಪೇಪರ್ ಮೇಲೆ ಹಾಕಿ ಮತ್ತೆ ಒಂದ್ ಲೇಯರ್ ಒಂದ್ ಸೈಡ್ ಪೇಪರ್ ಇರುತ್ತಲ್ಲ ಅದನ್ನ ಈ ತರ ಕ್ಲೋಸ್ ಮಾಡಿ ಸ್ವಲ್ಪ ಈ ತರ ಕೈಯಲ್ಲಿ ತಟ್ಕೊಳ್ಳಿ. ನೋಡಿ ಈ ತರ ತಟ್ಟದ್ಮೇಲೆ ಆಮೇಲೆ ನೀವು ಕೈಯಲ್ಲಿ ಈ ತರ ಪ್ರೆಸ್ ಮಾಡಿ ಹೇಳ್ಕೋಬಹುದು. ನೀವ್ ಹೆಂಗ್ ಹೇಳ್ಕೊಂಡ್ರೆ ಹಂಗ್ ಬರುತ್ತೆ ಹೋಳ್ಗೆ, ಸ್ವಲ್ಪ ಕೂಡ ಕಿತ್ತೋಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೀವು ಎಷ್ಟು ಅಗ್ಲಕ್ಕಾದ್ರೂ ಮಾಡ್ಕೋಬಹುದು ಹೋಳ್ಗೆನ. ನೋಡಿ ಎಷ್ಟು ಅಗ್ಲ ಬರ್ತಾ ಇದೆ. ನಿಮಗೆಲ್ಲೂ ಕಿತ್ತೋಗಲ್ಲ ಹೋಳ್ಗೆ. ಎರಡು ಆದ್ರೆ ಒಂದೇ ಹದದಲ್ಲಿ ಇರ್ಬೇಕು, ಒಂದು ಹೆಚ್ಚು ಕಡಿಮೆ ಇದ್ರೂ ಈ ತರ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮತ್ತೆ ಮೇಲಿನ ಪೇಪರ್ನ ತೆಗ್ದು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಒಂದ್ ಸೈಡ್ ಪೇಪರ್ನ ಇಟ್ಕೊಂಡು ಈ ತರ ತೆಕ್ಕೊಂಡ್ರೆ ಹೋಳ್ಗೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಹಂಚ್ ಮೇಲೆ ಹಾಕೊಂಡು ಉರಿನ ಜಾಸ್ತಿ ಇಟ್ಕೋಬೇಡಿ. ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಹೋಳ್ಗೆ ಸೀದೋಗ್ಬಿಡುತ್ತೆ. ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ಹೋಳ್ಗೆನ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬೆಂದಾದ್ಮೇಲೆ ಈ ತರ ಒಂದ್ಸಲ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಮೇಲೆ ಎಣ್ಣೆನ ಹಚ್ಚಿ. ನೀವು ಎಣ್ಣೆ ಹಚ್ಚಿದ್ರೂ ಆಗುತ್ತೆ, ಎಣ್ಣೆ ಹಚ್ಚಲಿಲ್ಲ ಅಂದ್ರೂ ಆಗುತ್ತೆ ನಾನ್ ಸ್ಟಿಕ್ಕಲ್ಲಿ. ಆದರೆ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಸಾಫ್ಟಾಗಿ ಇನ್ನೂ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಮೇಲೆ ಎಣ್ಣೆನ ಹಚ್ಕೋಬೇಕಾಗುತ್ತೆ. ಈ ಥರ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕೆಲವರೆಲ್ಲ ತುಂಬ ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಾರೆ. ನಾನಿಲ್ಲಿ ತುಂಬ ಜಾಸ್ತಿ ಎಣ್ಣೆ ಏನು ಹಾಕಿಲ್ಲ, ಸ್ವಲ್ಪ ಎಣ್ಣೆನೆ ಕೂಡ ಹಾಕಿದ್ದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಆದ್ಮೇಲೆ ನೀವು ಒಂದು ಅಗ್ಲದ ಏನಾರ ಒಂದು ಪ್ಲೇಟ್ನ ಇಟ್ಕೊಳ್ಳಿ. ಒಂದ್ರ ಮೇಲೆ ಒಂದು ಹೋಳ್ಗೆನ ಹಾಕೋಬಾರ್ದು. ಒಂದ್ರ ಮೇಲೆ ಒಂದು ನೀವು ಬಿಸಿ ಹೋಳ್ಗೆ ಹಾಕೊಂಡಾಗ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ ಹೋಳ್ಗೆಗಳು, ಆಮೇಲೆ ತೆಕ್ಕೊಳಕ್ ಬರೋದಿಲ್ಲ. ಹಾಗಾಗಿ ನೀವು ಒಂದು ಪ್ಲೇಟಿಗೆ ದೊಡ್ಡದೊಂದು ಪ್ಲೇಟಿಗೆ ಪಕ್ಕ ಪಕ್ಕನೆ ಹೋಳ್ಗೆಗಳನ್ನ ಹಾಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಬೇರೆ ಇನ್ನೊಂದು ಪ್ಲೇಟಿಗೋ ಅಥವಾ ನೀವು ಅಗ್ಲ ಇರೋಂಥ ಪಾತ್ರೆಗೆ ಯಾವ್ದಕ್ಕೆ ಹಾಕೋತೀರಾ ಅದಕ್ಕೆ
ಆಮೇಲೆ ಹಾಕೊಳ್ಳಿ. ನೀವು ಬಿಸಿ ಬಿಸಿನೇ ಒಂದ್ರ ಮೇಲೆ ಒಂದು ಹೋಳ್ಗೆಗಳನ್ನ ಹಾಕೋಬಿಡಿ. ನೋಡಿ ಈ ಥರ ಒಂದು ಪ್ಲೇಟಿಗೆ ತೆಕ್ಕೊಂಡು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಬೇರೆ ಒಂದು ಪ್ಲೇಟಿಗೋ ಅಥವಾ ಪಾತ್ರೆಗೋ ನೀವು ಹಾಕೊಳ್ಳಿ. ಈಗ ಹೋಳಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಸೈಜು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡೋದ್ರಿಂದ ಸಾಂಬಾರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಉರಿ ಜಾಸ್ತಿ ಇಟ್ಕೋಬೇಡಿ. ಮತ್ತು ನಾನಿಲ್ಲಿ ಒಂದು ಚಿಕ್ಕದು ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ. ನಿಮಗೆ ಟೊಮೊಟೊ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಹುಣ್ಸೆಹಣ್ಣು ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಚಿಕ್ಕ ಟೊಮೊಟೊ, ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣನ್ನು ಸೇರಿಸಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಇನ್ನು ಸ್ವಲ್ಪ ಜಾಸ್ತಿ ಖಾರ ತಿಂತೀರ ಅನ್ನೋದಿದ್ರೆ ನೀವು ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ಸೀಬಾರ್ದು, ಸೀದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸಾಂಬಾರ್ದು. ನಾನು 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಒಂದು 6ರಿಂದ 7 ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದು ನೋಡಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ರುಬ್ಕೋಬೇಕು, ಬಿಸಿ ಇದ್ದಾಗಲೇ ರುಬ್ಕೋಬೇಡಿ. ನಾನಿಲ್ಲಿ ಹೋಳಿಗೆನ ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸಿ ಜಾರಲ್ಲೇ ನಾನು ಹೋಳಿಗೆ ಸಾಂಬಾರಿಗೂ ಕೂಡ ರುಬ್ಕೊತಾ ಇದ್ದೀನಿ. ಜಾರನ್ನ ತೊಳ್ಕೊಂಡಿಲ್ಲ ನಾನು, ಅದೇ ಜಾರಿಗೇ ಹಾಕಿ ರುಬ್ತಾ ಇದ್ದೀನಿ. ಒಬ್ಬೊಬ್ಬರು ಮನೇಲಿ ಹೋಳಿಗೆ ಸಾಂಬಾರನ್ನ ಒಂದೊಂದು ರೀತಿ ಮಾಡ್ತಾರೆ, ಒಬ್ಬೊಬ್ಬರು ಟೇಸ್ಟು ಒಂದೊಂದು ಥರ ಇರುತ್ತೆ. ನಮ್ಮ ಮನೆಯಲ್ಲೆಲ್ಲ ಹೋಳಿಗೆ ಸಾಂಬಾರನ್ನ ಈ ರೀತಿ ಮಾಡ್ತೀವಿ. ಇದು ತುಂಬಾ ರುಚಿಯಾಗಿರುತ್ತೆ. ನಾನು ಚಿಕ್ಕ ಜಾರಲ್ಲಿ ಹಾಕಿರೋದ್ರಿಂದ ಫಸ್ಟಿಗೆ ಇದನ್ನು ಒಂದ್ಸಲ ರುಬ್ಕೊತಾ ಇದ್ದೀನಿ, ಆಮೇಲೆ ನಾನು ಹೂರಣನ ಸೇರಿಸ್ಕೊತೀನಿ. ನೀವು ದೊಡ್ಡ ಜಾರಲ್ಲಿ ರುಬ್ಕೊಳ್ಳೋದಾದರೆ ಒಂದೇ ಸಲ ಹೂರಣನ ಸೇರಿಸಿ ರುಬ್ಕೋಬೋದು. ನಾನಿಲ್ಲಿ ಒಂದು 3 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಹೂರಣನ ಸೇರಿಸ್ತಾ ಇದ್ದೀನಿ. ಕೆಲವರು ಕಾಳನ್ನೇ ರುಬ್ಕೊತಾರೆ, ಬೇಯಿಸಿರೋ ಕಾಳನ್ನು ಸ್ವಲ್ಪ ಹಾಕಿ ರುಬ್ಕೊತಾರೆ. ನಾನಿಲ್ಲಿ ಕಾಳನ್ನು ಹಾಕೊತಾ ಇಲ್ಲ, ಡೈರೆಕ್ಟಾಗಿ ಹೂರಣನೇ ಹಾಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಫುಲ್ಲು ನುಣ್ಣಗೆ ರುಬ್ಕೋಬೇಕು, ತರಿಯಾಗಿ ರುಬ್ಕೋಬೇಡಿ. ಈಗ ನಾನು ಒಂದು ಯಾವ ಪಾತ್ರೆನಲ್ಲಿ ಸಾಂಬಾರು ಮಾಡ್ತೀವಿ ಅದೇ ಪಾತ್ರೆನ ಇಟ್ಕೊತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಒಗ್ಗರಣೆಗೆ 1 ಬ್ಯಾಡಗಿ ಮೆಣಸಿನ್ಕಾಯಿನ ಮಧ್ಯಕ್ಕೆ ಮರ್ದಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 4-5 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಒಗ್ಗರಣೆನ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಹೋಳಿಗೆ ಸಾಂಬಾರು ಬಿಸಿ ಫ್ರೆಶ್ಶಾಗಿ ಮಾಡಿದಾಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಬೇಯಿಸ್ತಾ ಕೂಡ ನೆಕ್ಸ್ಟ್ ಡೇಗೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆ ಸಾಂಬಾರ್ದು. ಒಗ್ಗರಣೆಯಲ್ಲಿ ಸ್ವಲ್ಪ ರುಬ್ಕೊಂಡಿರೋ ಮಸಾಲೆನ ಫ್ರೈ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಕಾಳನ್ನ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ನಾನು ಕಾಳು ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನು ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಹಾಕ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ನಾನಿಲ್ಲಿ ಒಂದು 4 ಜನಕ್ಕೆ ಆಗೋವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೆ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ನೋಡಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಹೋಳಿಗೆ ಸಾಂಬಾರು ಅಂತೂ ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ಡೇಗೂ ಕೂಡ ಇನ್ನೂ ಹೋಳಿಗೆ ಸಾಂಬಾರು ಸ್ವಲ್ಪ ಇದ್ದರೆ ಇನ್ನೂ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ.
ಉಪ್ಪನ್ನ ಹಾಕಿದ್ಮೇಲೆ ಚೆನ್ನಾಗಿ ಒಂದೆರಡು ಕುದಿ ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆ ಹೋಗೋವರೆಗೂ ಖಾರದ್ದು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸಾಂಬಾರು. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೋಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಡ್ತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ ಸಾಂಬಾರು. ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. 5 ನಿಮಿಷ ಆಗಿದೆ, ನಾನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಬೆಂದರೆ ಸಾಕು ಸಾಂಬಾರು. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೀತಿ ಹೋಳಿಗೆ ಸಾಂಬಾರನ್ನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.